ಎಲ್ಲರಿಗೂ ಟೀಚರ್ ಟೇಬಲ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ 4ನೇ ತರಗತಿ ಪರಿಸರ ಅಧ್ಯಯನ ಪಾಠ 3 ವನ ಸಂಚಾರ ಪಾಠದ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ, ನಿನ್ನ ಊರಿನ ಬಳಿ ಸಿಗುವ ಅಥವಾ ಬೆಳೆಯುವ ಹಣ್ಣುಗಳನ್ನು ಪಟ್ಟಿ ಮಾಡು. ಉತ್ತರ: ಮಾವಿನ ಹಣ್ಣು, ಬಾಳೆಹಣ್ಣು, ಚಿಕ್ಕು, ನೇರಳೆ ಹಣ್ಣು, ಸೇಬು, ಪೇರಲೆ ಹಣ್ಣು, ಸೀತಾಫಲ. ಎರಡನೇ ಪ್ರಶ್ನೆ, ನಿನ್ನ ಊರಿನಲ್ಲಿ ಬೆಳೆಯುವ 10 ಮರಗಳ ಹೆಸರನ್ನು ಬರೆ. ಈ ಮರಗಳು ಕಾಡಿನಲ್ಲಿಯೂ ಬೆಳೆಯುತ್ತವೆಯೇ? ಹಿರಿಯರೊಡನೆ ಕೇಳಿ ತಿಳಿದುಕೋ. ಉತ್ತರ: ಬೇವಿನ ಮರ, ಹುಣಸೆ ಮರ, ತೆಂಗಿನ ಮರ, ಆಲದ ಮರ, ಶ್ರೀಗಂಧದ ಮರ, ತೇಗದ ಮರ, ಈಚಲ ಮರ, ಹೊನ್ನೆ ಮರ. ಮೂರನೇ ಪ್ರಶ್ನೆ, ಸಾಮಾನ್ಯವಾಗಿ ನಿನ್ನ ಊರಿನಲ್ಲಿ ಕಂಡುಬರುವ ಹಾಗೂ ಕಾಡಿನಲ್ಲಿ ಕಂಡುಬರುವ 5 ಮರಗಳ ಹೆಸರುಗಳನ್ನು ಬರೆ. ನಿನ್ನ ಊರಿನಲ್ಲಿ ಕಂಡುಬರುವ ಮರಗಳು: ಬೇವಿನ ಮರ, ಹುಣಸೆ ಮರ, ತೆಂಗಿನ ಮರ, ಆಲದ ಮರ, ಮಾವಿನ ಮರ. ಕಾಡಿನಲ್ಲಿ ಕಂಡುಬರುವ ಮರಗಳು: ಶ್ರೀಗಂಧದ ಮರ, ತೇಗದ ಮರ, ನೇರಳೆ ಮರ, ಈಚಲ ಮರ, ಬಿದಿರಿನ ಮರ. ಈ ಕೆಳಗಿನ ಚಿತ್ರಗಳಲ್ಲಿರುವ ಮರಗಳನ್ನು ಗಮನಿಸಿ ಅವುಗಳ 2 ಉಪಯೋಗಗಳನ್ನು ಬಿಟ್ಟ ಸ್ಥಳದಲ್ಲಿ ಬರೆ. ಹಿರಿಯರ ನೆರವು ಪಡೆ. ತೇಗದ ಮರ. ತೇಗದ ಮರದ ಕಟ್ಟಿಗೆಯಿಂದ ಬಾಗಿಲು, ಮೇಜು, ಕುರ್ಚಿ ಮುಂತಾದ ಪೀಠೋಪಕರಣಗಳನ್ನು ಮಾಡಲಾಗುತ್ತದೆ. ಶ್ರೀಗಂಧದ ಮರ. ಸುಗಂಧ ದ್ರವ್ಯಗಳನ್ನು ಮಾಡಲು ಬಳಸುವರು. ಸಾಬೂನುಗಳಲ್ಲಿ, ಸೌಂದರ್ಯವರ್ಧಕಗಳಲ್ಲಿ ಬಳಸುವರು. ನೇರಳೆ ಮರ. ನೇರಳೆ ಮರದಿಂದ ನೇರಳೆ ಹಣ್ಣು ದೊರೆಯುತ್ತದೆ. ಹೃದಯ, ಯಕೃತ್ತಿನ ಆರೋಗ್ಯಕ್ಕೆ ಈ ಹಣ್ಣು ಉತ್ತಮವಾಗಿದೆ. ಈ ಮರದ ಬೀಜವನ್ನು ಮಧುಮೇಹಿಗಳು ಬಳಸುತ್ತಾರೆ. ಆಲದ ಮರ. ಈ ಮರದ ಬೇರಿನಿಂದ ಔಷಧ ತಯಾರಿಸುತ್ತಾರೆ. ಆನೆಗಳಿಗೆ ಮೇವಾಗಿ ಇದರ ಎಲೆಗಳು ಉಪಯುಕ್ತವಾಗಿವೆ. ಹೊಂಗೆ ಮರ. ಹೊಂಗೆ ಮರದಿಂದ ಎಣ್ಣೆಯನ್ನು ತೆಗೆದು ಕೀಲು ನೋವಿಗೆ ಬಳಸುತ್ತಾರೆ. ಹೊಂಗೆ ಮರವನ್ನು ಸೌದೆಗಾಗಿ ಬಳಸುತ್ತಾರೆ. ಬೇವಿನ ಮರ. ಬೇವಿನ ಮರದಿಂದ ಔಷಧಿ ತಯಾರಿಸುತ್ತಾರೆ. ಪೀಠೋಪಕರಣಗಳನ್ನು ತಯಾರಿಸಲು ಬಳಸುತ್ತಾರೆ. ಬೆಟ್ಟದ ನೆಲ್ಲಿಕಾಯಿ. ಬೆಟ್ಟದ ನೆಲ್ಲಿಕಾಯಿಯಲ್ಲಿ ವಿಟಮಿನ್ ಹೆಚ್ಚಾಗಿರುವುದರಿಂದ ಔಷಧಕ್ಕಾಗಿ ಬಳಸುತ್ತಾರೆ. ಉಪ್ಪಿನಕಾಯಿಯನ್ನು ಮಾಡುತ್ತಾರೆ. ಬಿದಿರು. ಬಿದಿರಿನಿಂದ ತೊಟ್ಟಿಲು, ಏಣಿ, ಕೊಳಲು, ಚಾಪೆ, ಬುಟ್ಟಿ, ಮೊರ, ಬೀಸಣಿಕೆ ಮಾಡಲು ಮತ್ತು ಕಟ್ಟಡ ಕೆಲಸಗಳಲ್ಲಿ ಬಳಸಲು ಉಪಯೋಗವಾಗುತ್ತದೆ. ನೆಕ್ಸ್ಟ್, ಕಾಡುಗಳಿಂದ ನಮಗೇನೆಲ್ಲ ವಸ್ತುಗಳು ದೊರಕುತ್ತವೆ ಎಂದು ನಿನಗೀಗಾಗಲೇ ಗೊತ್ತು. ಕಾಡನ್ನು ನಾಶ ಮಾಡುವುದರಿಂದ ಏನಾಗಬಹುದೆಂದು ಯೋಚಿಸಿ ಉತ್ತರಿಸು. ಉತ್ತರ: ಕಾಡಿನ ನಾಶದಿಂದ ವನ್ಯಜೀವಿಗಳಿಗೆ ವಾಸಸ್ಥಾನ ಇಲ್ಲದಂತಾಗುತ್ತದೆ. ವಾಯು ಮಾಲಿನ್ಯ, ಶಬ್ದ ಮಾಲಿನ್ಯ ಹೆಚ್ಚುತ್ತದೆ. ಕಾಡಿನ ನಾಶದಿಂದ ಹಸಿರು ಮನೆ ಪರಿಣಾಮ ಉಂಟಾಗುತ್ತದೆ. ಮಣ್ಣಿನ ಸವೆತ ಉಂಟಾಗುತ್ತದೆ. ತಾಪಮಾನ ಹೆಚ್ಚುತ್ತದೆ. ಸಮಯಕ್ಕೆ ಸರಿಯಾಗಿ ಮಳೆ ಆಗುವುದಿಲ್ಲ. ಈ ಪ್ರಶ್ನೆಗಳಿಗೆ ಚುಟುಕಾಗಿ ಉತ್ತರಿಸು. ಮೊದಲನೇ ಪ್ರಶ್ನೆ, ಕಾಡು ಎಂದರೇನು? ನಿನ್ನ ಅಭಿಪ್ರಾಯ ಬರೆ. ಉತ್ತರ: ವಿವಿಧ ರೀತಿಯ ಸಸ್ಯ ಸಂಪತ್ತು ಮತ್ತು ಪ್ರಾಣಿಗಳು ವಾಸಿಸುವ ಸ್ಥಳವನ್ನು ಕಾಡು ಎನ್ನುತ್ತೇವೆ. ಎರಡನೇ ಪ್ರಶ್ನೆ, ಕಾಡಿನಲ್ಲಿ ಸಾಮಾನ್ಯವಾಗಿ ಕಂಡುಬರುವ 5 ಸಸ್ಯಗಳ ಹೆಸರನ್ನು ಬರೆ. ಉತ್ತರ: ಶ್ರೀಗಂಧ, ತೇಗ, ಬಿದಿರು, ಹಲಸಿನ ಮರ, ಹೊಂಗೆ ಮರ. ಮೂರನೇ ಪ್ರಶ್ನೆ, ಕಾಡಿನಲ್ಲಿ ವಾಸಿಸುವ 5 ಪ್ರಾಣಿಗಳ ಹೆಸರನ್ನು ಬರೆ. ಉತ್ತರ: ಸಿಂಹ, ಹುಲಿ, ಚಿರತೆ, ಜಿಂಕೆ, ಆನೆ. ನಾಲ್ಕನೇ ಪ್ರಶ್ನೆ, ಕಾಡಿನಿಂದ ದೊರೆಯುವ 5 ಹಣ್ಣುಗಳನ್ನು ಹೆಸರಿಸು. ಉತ್ತರ: ನೇರಳೆ ಹಣ್ಣು, ಸೀತಾಫಲ, ಬೆಟ್ಟದ ನೆಲ್ಲಿಕಾಯಿ, ಸೀಬೆ ಹಣ್ಣು, ಹಲಸಿನ ಹಣ್ಣು. ಐದನೇ ಪ್ರಶ್ನೆ,
ಕಾಡಿನಿಂದ ಆಗುವ 5 ಉಪಯೋಗಗಳನ್ನು ಬರೆ. ಉತ್ತರ: ಕಾಡಿನಿಂದ ವನ್ಯಜೀವಿಗಳಿಗೆ ಆಶ್ರಯ ಸಿಗುತ್ತದೆ. ಕಾಡಿನಿಂದ ನೈಸರ್ಗಿಕ ಸಂಪನ್ಮೂಲಗಳು ದೊರೆಯುತ್ತವೆ. ಕಾಡಿನಿಂದ ಪರಿಸರ ಮಾಲಿನ್ಯ ಕಡಿಮೆಯಾಗುತ್ತದೆ. ಕಾಡುಗಳು ಜಾಗತಿಕ ತಾಪಮಾನವನ್ನು ಕಡಿಮೆ ಮಾಡುತ್ತದೆ. ಕಾಡಿನಿಂದ ಶುದ್ಧ ಗಾಳಿ ದೊರೆಯುತ್ತದೆ. 7ನೇ ಪ್ರಶ್ನೆ. ನಿನ್ನ ಶಾಲೆ ಅಥವಾ ಮನೆಯ ಅಂಗಳದಲ್ಲಿರುವ ಮರ ಅಥವಾ ಸಸಿಗಳನ್ನು ಪಟ್ಟಿಯಲ್ಲಿ ಬರೆ. ಉತ್ತರ: ಕ್ರಮ ಸಂಖ್ಯೆ: ಮರ ಅಥವಾ ಸಸಿಯ ಹೆಸರು. ಮೊದಲನೇದು ಬೇವಿನ ಮರ, ಮಾವಿನ ಮರ, ಅಡಿಕೆ ಮರ, ತೆಂಗಿನ ಮರ, ನೇರಳೆ ಮರ. 8ನೇ ಪ್ರಶ್ನೆ. ಅರಣ್ಯ ಸಂರಕ್ಷಣೆಯ ಬಗ್ಗೆ ಘೋಷಣೆಗಳನ್ನು ಬರೆ. ಉತ್ತರ: ಕಾಡು ಬೆಳೆಸಿ ನಾಡು ಉಳಿಸಿ, ಮನೆಗೊಂದು ಮರ ಊರಿಗೊಂದು ವನ, ಹಸಿರೇ ಉಸಿರು, ಕಾಡುಗಳನ್ನು ರಕ್ಷಿಸಿ, ನಮ್ಮ ಗ್ರಹವನ್ನು ರಕ್ಷಿಸಿ. ಧನ್ಯವಾದಗಳು. ಈ ವಿಡಿಯೋ ಇಷ್ಟ ಆದರೆ ಎಲ್ಲರಿಗೂ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಟೀಚರ್ ಟೇಬಲ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.